ಕಲಬುರಗಿಯಲ್ಲಿ ಕಳಪೆ ಕಾಮಗಾರಿ ಈಗ ಬಟಾಬಯಲಾಗಿದೆ. ಕಾಮಗಾರಿ ಮುಗಿದು 20 ದಿನದಲ್ಲೇ ರಸ್ತೆ ತುಂಬೆಲ್ಲ ಬಿರುಕು ಬಿಟ್ಟಿದೆ. ಹಾಗಾದ್ರೆ ಎಷ್ಟು ಕಾಮಗಾರಿ ಯಾವ ಹಂತದಲ್ಲಿ ಮಾಡಿದ್ದೀರಾ ನೋಡಿ, ಎಷ್ಟು ಕಳಪೆ ಮಟ್ಟದಲ್ಲಿ ಕಾಮಗಾರಿ ಮಾಡಿದ್ದೀರಾ. ಕಲಬುರಗಿಯಲ್ಲಿ ಕಳಪೆ ಕಾಮಗಾರಿ ಬಟಾಬಯಲಾಗಿದೆ. ಕಾಮಗಾರಿ ಮುಗಿದು 20 ದಿನದಲ್ಲೇ ರಸ್ತೆ ತುಂಬೆಲ್ಲ ಬಿರುಕು. ಶಾಸಕರ 85 ಲಕ್ಷ ರೂಪಾಯಿ ಅನುದಾನ ಸೀದಾ ಮಣ್ಣುಪಾಲಾಗಿದೆ. 85 ಲಕ್ಷದ ರಸ್ತೆಯಲ್ಲಿ 20 ದಿನದಲ್ಲೇ ಬಿರುಕು ಭಾಗ್ಯ ಜನರಿಗೆ. ಶಾಸಕ ಬಸವರಾಜ್ ಮತ್ತಿಮೂಡ್ ಅನುದಾನದಲ್ಲಿ ಸಿಸಿ ರಸ್ತೆ ತಪ್ಪನ್ನ ಮುಚ್ಚಾಕೋದು ತೇಪೆ ಹಚ್ಚಿದ ಅಧಿಕಾರಿಗಳು. ಬಿರುಕು ಬಿಟ್ಟ ಸಿಸಿ ರಸ್ತೆಗೆ ಡಾಂಬರ್ ತುಂಬಿದ ಗುತ್ತಿಗೆದಾರ. ಹಗರಣ ಮುಚ್ಚಾಕಲು ಗುತ್ತಿಗೆದಾರನ ಕಿಲಾಡಿತನ. ಗುತ್ತಿಗೆದಾರರ ದಿವ್ಯ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಭಾರಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಶಹಬಾದ್ನ ಹೊನಗುಂಟ ಗೋಳ ರಸ್ತೆ ಮಾಡಿದ 15ರಿಂದ 20 ದಿನಗಳಲ್ಲಿಯೇ ಬಿರುಕು. ಹೊನಗುಂಟ ಕ್ರಾಸ್ನಿಂದ ಗೋಳ ಹೋಗೋ ರಸ್ತೆ ಮಳೆಗಾಲದಲ್ಲಿ ಮತ್ತೆ ಬಿರುಕು ಹೆಚ್ಚಾಗೋ ಸಾಧ್ಯತೆಗಳಿದ್ದಾವೆ. ಮಳೆಗಾಲದಲ್ಲಿ ಏನಾದ್ರೂ ಇದೇ ರೀತಿ ಬಿರುಕು ಬಿದ್ರೆ ಜನಸಾಮಾನ್ಯರು ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆಂತಂದ್ರೆ ಎಲ್ಲಿ ಗುಂಡಿ ಇರುತ್ತೆ, ಎಲ್ಲೋ ಬಿರುಕು ಬಿಟ್ಟಿದೆ, ಹೆಂಗ್ ಗೊತ್ತಾಗುತ್ತೆ ಮಳೆಗಾಲದಲ್ಲಿ? ಈಗ ಮಳೆ ಜೋರ್ ಬಂದಾಗ ರಸ್ತೆಯಲ್ಲೆಲ್ಲ ಫುಲ್ ಕಂಪ್ಲೀಟ್ ಜಲಾವೃತ ಆಗಿರುತ್ತೆ. ಆಗ ಎಷ್ಟೆಲ್ಲ ಆಕ್ಸಿಡೆಂಟ್ಗಳಾಗುತ್ತೆ. ಯಾಕೆ ಇಷ್ಟು ಕೇರ್ಲೆಸ್ ಮಾಡ್ತೀರಾ ಅಂತ ಗೊತ್ತಿಲ್ಲ. ಜನರ ಜೀವದ ಜೊತೆ ಆಟ ಆಡ್ತಾ ಇದ್ದೀರಾ ಅಧಿಕಾರಿಗಳು. ಕಾಮಗಾರಿ ಮುಗಿದ 20 ದಿನದಲ್ಲೇ ರಸ್ತೆ ತುಂಬೆಲ್ಲ ಬಿರುಕು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ ಯಾವ ರೀತಿ ರಸ್ತೆ ಬಿರುಕು ಬಿಟ್ಟಿದೆ ಅಂತ. ಹಾಗಾದ್ರೆ ಎಷ್ಟು ಗುಣಮಟ್ಟದ ನೀವು ಕಾಮಗಾರಿ ಮಾಡಿದ್ದೀರಾ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ನಾಚಿಕೆ ಆಗಬೇಕು ನಿಮ್ಮಂತ ಅಧಿಕಾರಿಗಳಿಗೆ. ಈ ಕುರಿತು ನಮ್ಮ ಕಲಬುರಗಿ ಪ್ರತಿನಿಧಿ ಪುರುಷೋತ್ತಮ್ ಕುಲಕರ್ಣಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಭಾಗದಲ್ಲಿ ರಸ್ತೆ ಜನರ ಅಭಿವೃದ್ಧಿಗಾಗಿ ರಸ್ತೆಗಳನ್ನು ಮಾಡಬೇಕಂತೇಳಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡ್ತಾರೆ. ಆದರೆ ಕಲಬುರಗಿ ಸಮೀಪದ ಏನು ಶಾಬಾದ್ ಬಳಿ ಇರುವಂಥ ಹೊನಗುಂಟ ಕೇದಿಂದ ಗೊಳಕೆ ಗ್ರಾಮಕ್ಕೆ ಹೋಗುವಂಥ ರಸ್ತೆ ಸಂಪೂರ್ಣವಾಗಿ ಕಳಪೆಯಿಂದ ಕೂಡಿರುವಂಥದ್ದು. ನಾವೇನೋ ಇದೀಗ ಹೊನಗುಂಟ ಬಳಿ ಇರುವಂಥ ಒಂದು ರಸ್ತೆಯ ಮೇಲೆ ಇರುವಂಥದ್ದು. ಸುಮಾರು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. 85 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿ ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಶಾಸಕರ ಅನುದಾನದಲ್ಲಿ MLA ಒಂದು ಫಂಡಿನಲ್ಲಿ ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ರಸ್ತೆಯನ್ನು ನಾವು ಇದೀಗ ನೋಡ್ತಾ ಇರುವಂಥದ್ದು ಸಂಪೂರ್ಣವಾಗಿ ಎಡಭಾಗಕ್ಕೂ ಮತ್ತು ಬಲಭಾಗಕ್ಕೂ ಎರಡೂ ಭಾಗದಲ್ಲಿಯೂ ಕೂಡ ಬಿರುಕನ್ನು ಬಿಟ್ಟಿರುವಂಥದ್ದು. ಸೊ ಹೀಗಾಗಿ ಇಲ್ಲಿ ಸಂಚಾರ ಮಾಡುವಂತಹ ಏನು ವೆಹಿಕಲ್ಗಳು ಸಾಕಷ್ಟು ತೊಂದರೆಗೆ ಪಡ್ತಾ ಇರುವಂಥದ್ದು. ಪ್ರಮುಖವಾಗಿ ಇದೀಗ ಈ ಒಂದು ಗ್ರಾಮಕ್ಕೆ ಅಂದರೆ ಹೊನಗುಂಟ ಗ್ರಾಮದಿಂದ ಈ ಕಡೆ ಶಾಬಾದ್ಗೆ ಹೋಗುವಂಥ ಏನು ವೆಹಿಕಲ್ಗಳಿದ್ದಾವೆ ಅವು ಸಂಪೂರ್ಣವಾಗಿ ಇದೀಗ ಜೀವವನ್ನು ಅಂಗೈಯಲ್ಲೇ ಹಿಡ್ಕೊಂಡು ಏನೋ ತಿರುಗಾಡುವಂಥ ಒಂದು ಜೀವ ಭಯದಲ್ಲೇ ಹಿಡ್ಕೊಂಡು ಸಂಚಾರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸುಮಾರು 85 ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಆ ರಸ್ತೆ ನಿರ್ಮಾಣ ಮಾಡಿದ ಕೇವಲ 1 ತಿಂಗಳ ಒಳಗಾಗಿ ಈ ರೀತಿಯಾದಂಥ ರಸ್ತೆ ಬಿರುಕನ್ನು ಬಿಟ್ಟಿರುವಂಥದ್ದು. ಬಲ ಮತ್ತು ಎಡಭಾಗದಲ್ಲಿ ಎರಡೂ ಕಡೆಗಳು ಕೂಡ ರಸ್ತೆ ಸಂಪೂರ್ಣವಾಗಿ ಬಿರುಕು ಬಿಟ್ಟಿರುವಂಥ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇರುವಂಥದ್ದು. ಏನೋ ಸರ್ಕಾರದಿಂದ ಸಾಕಷ್ಟು ರೀತಿಯಾಗಿ ಗ್ರಾಮಗಳ ಅಭಿವೃದ್ಧಿ ಆಗಬೇಕಂತೇಳಿ ಹಣವನ್ನು ಏನೋ ಬಿಡುಗಡೆ ಆಗ್ತಾರೆ. ಆದರೆ ಇಲ್ಲಿನ ಒಂದು ಏನೋ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಆಗಿದೆ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ರಸ್ತೆ ಸಂಪೂರ್ಣವಾಗಿ ಏನೋ ಬಿರುಕು ಬಿಟ್ಟಿದ್ದರಿಂದಾಗಿ ಸವಾರರು ಕೂಡ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನಾವು ಇದೀಗ ಇಲ್ಲಿ ಒಂದು ಗ್ರಾಮಸ್ಥರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಇದೀಗ ತಾವು ಎಷ್ಟು ಈ ಒಂದು ಎಲ್ಲಿಂದ ಎಲ್ಲಿ ತನಕ ಹೋಗುತ್ತೆ, ಎಷ್ಟು ಕಿಲೋಮೀಟರ್ ಆಗಿದೆ ಮತ್ತು ಯಾವ ರೀತಿ ಕಳಪೆ ಆಗಿದೆ ಅಂತಕ್ಕಂಥದ್ದು? ಕಳಪೆ ಹೇಳಿದ್ದಂದರೆ ಒಂದು ಭಾಳಷ್ಟು ಆದರೆ ಒಂದು 20-30-40 ಫೀಟ್ ಆಗ್ಯದ ರೀ. ಅದು ಹೆಚ್ಚಿಗೆ ಲೋಡ್ ಗಾಡಿ ಬರೋದ್ರಿಂದ ಇದು ಸ್ವಲ್ಪ ಕ್ರ್ಯಾಕ್ ಆಗ್ಯದ ರೀ. ಅದನ್ನು ಈಗಾಗಲೇ ಸಂಬಂಧಪಟ್ಟಂಥ ಅಧಿಕಾರಿಗೆ ಕರೆದು ಮತ್ತು ಸಂಬಂಧಪಟ್ಟ ಕಾಂಟ್ರಾಕ್ಟರ್ ಕರೆದು ಅದಕ್ಕೆ ಏನಾದರೂ ರಿಯಾಕ್ಟಿಫೈಡ್ ಮಾಡಿರಿ ಅಂತಂತ ತಿಳಿಸಿದ್ವಿ. ಆಲ್ರೆಡಿ ನಾವು ಶಾಸಕರು ಕೂಡ ಗಮನಕ್ಕೂ ತಂದೀವಿ, ಈ ಥರ ಆಗಿದೆ, ಇದನ್ನು ಸರಿಪಡಿಸ್ರಿ ಅಂತ ಶಾಸಕರು ಕೂಡ ಹೇಳಿದ್ದಾರೆ. ಯಾವ ಇಲಾಖೆ ಸಂಬಂಧಪಟ್ಟದ್ದು ಮತ್ತು ಎಷ್ಟು ಲಕ್ಷ ಅನುದಾನದಲ್ಲಿ ಈ ರಸ್ತೆ ಮಾಡ್ತಾ ಇರುವುದು? ಇದು 85 ಲಕ್ಷ ಶಾಸಕರ ಅನುದಾನದಲ್ಲಿ ಆಗಿದ್ದದ. 85 ಲಕ್ಷ ಸ್ಯಾಂಕ್ಷನ್ ಆಗ್ಯದ. ಇದು ಬೆಂಕಿ ತಾತನ ಗುಡಿಯಿಂದ ಈ ಗೊಳದ ಕೇವರಿಗೆ ರೋಡ್ವರೆಗೆ ಆಗ್ಯದ. ಈಗ ಈ ಒಂದು ರಸ್ತೆಯಲ್ಲಿ ಸುಮಾರು ವೆಹಿಕಲ್ಗಳು ತಿರುಗಾಡ್ತವೆ. ಈಗ ಮಳೆಗಾಲ ಕೂಡ ಆರಂಭ ಆಗುತ್ತೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ? ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಕಾಂಟ್ರಾಕ್ಟರ್ಗಳಿಗೆ ಕೆಲಸ ಮಾಡ್ತೀವಿ ಅಂದ್ರೆ ಕೆಲಸ ಮಾಡ್ತಾರೆ. ಅದೇನು ಖರಾಬ್ ಆಗಿದೆ, ಏನೋ ರೋಡ್ ಆಗಿದೆ, ಅದು ರೋಡ್ ಕೆಲಸ ಅದು ಸಾಹೇಬರು ಈಗಲೇ ಹೇಳಿದ್ದಾರೆ. ಅದು ಎಷ್ಟು ಖರಾಬ್ ಆಗಿದೆ ಅದು ಪೂರ ಮಾಡಿಕೊಡು ಅಂತ ಹೇಳಿದ್ದಾರೆ ಸಾಹೇಬರು. ಅದು ಕೆಲಸ ಮಾಡ್ತಾರೆ. ಇದು ಈಗ ಶಾಸಕರ ಗಮನ ಕೂಡ ಬಂದಿದೆ. ಶಾಸಕರ ಗಮನ ಕೂಡ ಈಗಾಗಲೇ ತಂದಿದ್ದೆವು.
ಶಾಸಕರು ಕೂಡ ಹೇಳ್ಯಾರ ಇಲ್ಲಿ ತನಕ ಖರಾಬ್ ಆಗಿದೆ ಅಲ್ಲಿ ತನಕ ರೋಡ್ ಅಂತ ರಿಪೇರಿ ಮಾಡಿ ಕೊಡು ಅಂತೇಳಿ ಹೇಳಿದ್ದಾರೆ. ಶಾಸಕರು ಕೂಡ ಸರಿಯಾಗಿ ಸರಿಯಾಗಿ ಮಾಡೋದು ಹೇಳಿದ್ದಾರೆ. ಏನು ಅವರು ಕಾಂಟ್ರಾಕ್ಟರ್ ಏನದ ಅವ್ರ ಪಾಲ್ಟ್ ಏನೇ ಮಾಡಲಿ ಶಾಸಕರ ಹೆಸರು ಖರಾಬ್ ಆಗ್ತದೆ ಅಂತೇಳಿ ಹೇಳಿದ್ವಿ ನಾವು. ಅದಕ್ಕೆ ಅವರು ಶಾಸಕರು ಕೂಡ ಮಾತಾಡ್ತಾರೆ ಕಾಂಟ್ರಾಕ್ಟ್ಗಳು ಅದಕ್ಕೆ ಇಮಿಡಿಯೇಟ್ಲಿ ಮಾಡಿಕೊಡ್ತು ಅಂತೇಳಿ ನೀವೇನಾಗ್ಬೇಕಂತೀರಿ ಸರ್? ಇಲ್ಲ ಸರಿಯಾಗಿ ರೋಡ್ ಸರಿಯಾಗಾದ್ರೆ ಜನರಿಗಿಂತ ಒಳ್ಳೇದಲ್ಲ ರೀ. ಈ ಜನ ತಿರುಗಾಡೋದು ರೋಡ್ ಅದ ಏನು ಸಾರ್ವಜನಿಕರಿಗೆ ಎಲ್ಲರೂ ಒಳ್ಳೇದಾದರೆ ನಮಗೂ ಒಳ್ಳೇದದ ಏನು ಅದರಿಂದ ಏನು ಇದಿಷ್ಟು ಏನೋ ಇಲ್ಲಿನ ಜನರು ಹೇಳುವಂಥ ಒಂದು ಮಾತಾಗಿರುವಂಥದ್ದು. ನಾವು ಇದೀಗ ಈ ವಿಚಾರವನ್ನು ಏನು ಕ್ಷೇತ್ರದ ಶಾಸಕರ ಗಮನಕ್ಕೂ ಕೂಡ ತಂದಿದ್ವಿ. ಈ ರಸ್ತೆಯನ್ನು ಮತ್ತೆ ಅವರು ಮಾಡಿಸುವಂಥ ಮಾತನ್ನು ಹೇಳಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಸರ್ಕಾರ ಮಾತ್ರ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಗ್ರಾಮಗಳ ಅಭಿವೃದ್ಧಿಗೆ ಏನೋ ರಸ್ತೆಯ ಅಭಿವೃದ್ಧಿಗೆ ಏನೋ ಹಣವನ್ನು ಕೊಡ್ತಾ ಇದೆ. ಆದರೆ ಈ ರೀತಿಯ ಒಂದು ಏನೋ ರಸ್ತೆಗಳು ನಿರ್ಮಾಣ ಆಗಬಾರ್ದು ಅಂತಕ್ಕಂಥದ್ದು ಇಲ್ಲಿಯ ಜನರ ಒಂದು ಮಾತಾಗಿರುವಂಥದ್ದು. ಪುರುಷೋತ್ತಮ್ ಕುಲಕರ್ಣಿ, ಫ್ರೀಡಮ್ ಟಿವಿ, ಕಲಬುರಗಿ. ಗ್ರಾಮೀಣ